ಮರಗೊಂದು ರೀತಿ ಇದೆ ಅಂತ ಹೇಳ್ತಾ ಇದ್ರು. ಈಗ ಮತ್ತೆ ಹೇಳ್ತಾ ಇದ್ದಾರೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ನಾವೇ ಆಗ್ತೀವಿ, ಯಾಕಂದ್ರೆ ಒಳಗೊಂದಿದೆ ಹೊರಗೊಂದಿದೆ ನೋಡ್ತಾ ಇರಿ ಅಂತ ಹೇಳಿ. ಮತ್ತೆ ಮೊನ್ನೆ ಆರೋಗ್ಯರಾಗ ಏನು ಹೇಳಿದ ಚೀಟಿ ಇದೆ ಇಂಟಿದೆ ಅಂತ ಮುಗಿತಲ್ಲ, ಕ್ಲೋಸ್ ಆಯ್ತು. 4 ಎಕ್ಕ ಇದೆ, ಇಲ್ಲಿ ಚೀಟಿ ಇದೆ ಅಂತ ಹೇಳಿದ್ರು, ಕ್ಲೋಸ್ ಆಯ್ತು. ಅದಕ್ಕೆಲ್ಲ ಇದಕ್ಕೆ ಮುಂಚೆನೇ ಹೇಳಿದೆ. ಈಗಾಗಲೇ ಅಲ್ಲಿ ಒಂದು 4 ನಮ್ಮ ಸದಸ್ಯರ ಕರ್ಕೊಂಡಲ್ಲಿ ಹೇಳ್ತಾ ಇದ್ರು, ನಾವೇ ಕೂಡಿ ಒಂದೇ ಮಾಡೋಣ, ಅವ್ರಿಗೆ ಹಾಕ್ಸಿರೋಣ ಆಗ್ಬೇಕಂತ. ಈಗಾಗಲೇ ಈಗ ಒಂದು ತಾಸಿಂದ ಈಗಾಗಲೇ ಹೊಸ ತಳಿ ಸಂಪರ್ಕಿಲ್ಲ. ಅಲ್ಲಿ ಚುನಾವಣೆಯಲ್ಲಿ ಒಟ್ಟಿಗೆ ಇರ್ತಾರೆ ರಿಸಲ್ಟ್ನಲ್ಲಿ, ಅಲ್ಲಿ ಹೋದಾಗ ಅವ್ರು ಹೇಳ್ತಾ ಇದ್ರಂತೆ ಒಟ್ಟಿಗೆ ಮಾಡೋಣ ಅಂತ. ಅದು ಚರ್ಚೆ ಬೇಡ ಅಂತ ನಾವು ಹೇಳೋದು. ಅದು ಯಾವುದು ಕೂಡ ಸಕ್ಸಸ್ ಆಗೋಲ್ಲ, ಚರ್ಚೆ ಬೇಡ. ಈಗಾಗಲೇ ಮಾಡ್ಲಿಕ್ಕೆ ಯಶಸ್ವಿ ಮಾಡಿದ್ರು. ಜಾತಿ ಟ್ರಂಪ್ ಕಾರ್ಡ್ ಮಾಡ್ಲಿಕ್ಕೆ ಯಶಸ್ವಿ ಆಗಲಿಲ್ಲ. ಅವರು ಜನ ಅದನ್ನು ನೋಡಲಿಲ್ಲ, ತಿರಸ್ಕಾರ ಮಾಡಿದ್ದಾರೆ. ಯಾರು ಒಳ್ಳೆಯ ಆಡಳಿತ ಕೊಡ್ತಾರೋ ಅವ್ರ ಪರವಾಗಿದ್ದಾರೆ ಅಷ್ಟೇ. ಅಶೋಕ್ ಪಟೇಲ್ ಅವರು ತಮ್ಮ ಜೊತೆ ಸಂಪರ್ಕ ಮಾಡಿದ್ರು, ಚುನಾವಣೆ ಬೇಡ ಅಂತ ಹೇಳಿದ್ರು. ಆದರೂ ಕೂಡ ನಾವು ಚುನಾವಣೆ ಮಾಡಿ ಮುಂದಾದ್ರಿ ಅಂತ ಹೇಳಿ ಎರಡು ಶತ್ರುಗಳೆಲ್ಲ ಮಿತ್ರರಲ್ಲ ಅಂದರೂ ಕೂಡ ಸತೀಶ್ ಜಾರಕಿಹೊಳಿ ಮನಸ್ಸು ಮಾಡಿದ್ರೆ ಅವರು ಚುನಾವಣೆ ಆಗ್ತಾ ಇರಲಿಲ್ಲ. ನೋಡಿ, ಅವ್ರಿಗೆ ಹೇಳಿದ್ದೀವಿ, ನೀವು ನಿಮ್ಮ ಹೆಸರು ಕಾಯ್ಕೊಳ್ಳಿ, ಈ ದಿವಸ ಅದನ್ನು ಹೊಂದಾಣಿಕೆ ಮಾಡಿ ನಿಮ್ಮನ್ನೇ ಮಾಡೋ ಅಂತ ಹೇಳಿದ್ದೀವಿ. ಮತ್ತು ನಿಮ್ಗೆ ಸ್ಟೇಟ್ಮೆಂಟ್ ಏನು ಕೊಟ್ಟರು ಅವರ, ನಾ ಬಿದ್ದರೆ ಮಂತ್ರಿ ಸ್ಥಾನ ಹೋಗ್ತೇನೆ ನಿಮಗೆ ಹೇಳ್ಕೊಬೋದ್ರು. ಅವ್ರು ನ್ಯಾಯ ಮಾಡಲಿಕ್ಕೆ ಇಲ್ಲಿ ಒಂದೆರಡು ಸೋತಿದ್ರು ಕೂಡ ಮಂತ್ರಿ ಆಗುತ್ತೆ, ಅದೇನು ಆಗಬಾರ್ದು ಅಂತೇನಿಲ್ಲ. ಆದರೂ ಅವರು ಹೋಗಿ ತರಾತುರಿಯಲ್ಲಿ 3 ಗಂಟೆ 2 ನಿಮಿಷ ತಕ್ಕೊಂಡ್ರು. ಅದನ್ನು ಅಬ್ಜೆಕ್ಷನ್ ಮಾಡ್ಬೋದಿತ್ತು. ಆದರೆ